ಉತ್ತರಾಷಾಢ ನಕ್ಷತ್ರ ಅದು ಧನುರಾಶಿ ಹಾಗೆ ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು ನಾವು ನೋಡಿದ್ವಿ. ಇಲ್ಲಿ ಉತ್ತರಾಷಾಢ ನಕ್ಷತ್ರ ಖಂಡಿತವಾಗಿ ಭಾಳ ಸೌಮ್ಯವಾಗಿರ್ತಕ್ಕಂಥ ಸ್ವಭಾವ, ಎಜುಕೇಷನ್ನು ಕೂಡ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದಿರುತ್ತೆ. ಹಾಗೆ ಒಂದು ಸೂರ್ಯನ ಪ್ರಭಾವ ಜಾಸ್ತಿ ಇರ್ತಕ್ಕಂಥ ಒಂದು ತತ್ವ, ಶಿಸ್ತು ಭಾಳಷ್ಟು ಉತ್ತಮತೆಯನ್ನು ತೋರಿಸ್ತದೆ, ಮಾತು ಸ್ವಲ್ಪ ಕಡಿಮೆ. ಉತ್ತರಾಷಾಢ ನಕ್ಷತ್ರದವರು ನಾನು ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ಗುರು ಹಿರಿಯರನ್ನು ನೀವು ನಿಂದನೆಯನ್ನು ಮಾಡಬೇಡಿ. ಎಕ್ಸ್ಪೆಷಲಿ ನಿಮಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಕ್ಕಂಥ ಗುರುವನ್ನು ನಿಂದನೆಯನ್ನು ಮಾಡೋದು ಬೇಡ. ನಿಂದನೆ, ಕೀಟ್ಲೆ ಇವೆಲ್ಲ ಮಾಡಬೇಡಿ. ಗುರುವಿನ ಅನುಗ್ರಹ ನಿಮಗೆ ಬಹಳ ಮುಖ್ಯವಾಗ್ತದೆ. ಉತ್ತರಾಷಾಢ ನಕ್ಷತ್ರದವರು ಏನಾರ ಗುರು ನಿಂದನೆಯನ್ನು ಮಾಡಿದ್ರೆ ಲೈಫ್ ಲಾಂಗ್ ಗುರುವಿನ ಬಲವನ್ನು ಕಳ್ಕೊಳ್ತೀರಿ. ಗುರು ದೋಷ ಇರ್ತಕ್ಕಂಥದ್ದು ನಿಮ್ಮ ಉತ್ತರಾಷಾಢ ನಕ್ಷತ್ರಕ್ಕೆ ತೋರಿಸ್ತದೆ. ಹಾಗಾಗಿ ಗುರುವಿನ ನಿಂದನೆ ಬೇಡ. ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ, ಗುರು ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಯಾವಾಗಲೂ ಅರಿಶಿಣದ ಕೊಂಬನ್ನು ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಕೈಲಾದ ಸಹಾಯ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇದು ಗುರುವಿನ ಅನುಗ್ರಹ ಸಿಗುತ್ತೆ, ನಿಮಗೆ ಉತ್ತಮ ಜ್ಞಾನವಂತರಾಗ್ತೀರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.